ಇದು ಮುಳಿಬಾಗದು ಓಪನ್ ದೋಸೆ. ಅದನ್ನ ಟ್ರೈ ಮಾಡೋದ. ಚೆನ್ನಾಗಿತ್ತಾ? 3000 ಹೊಡಿದೆ. PRL ಶುಭೋದಯ ಸ್ನೇಹಿತರೇ, ವೆಲ್ಕಮ್ ಟು ಅನದರ್ ಬ್ಲಾಗ್. ಸೊ ಇವತ್ತು ನಾವು ಒಂದು ಕಡೆ ರೈಡ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ KTM ಅವರ ಪ್ರೋಗ್ರಾಮ್. ಹೆಂಗೆ ಗಾಳಿ ಬರ್ತಿದೆ ಅಂದರೆ ಒಳಗಡೆ ಗುಳಿ ಅಂತ ಕಿವಿಗೆ ಹೋಗ್ತಾ ಇದೆ. ಫಿಲ್ಟರ್ ಆಗಿ ಹೆಲ್ಮೆಟ್ ಒಳಗಡೆಯಿಂದ ಹೆಂಗಿದೆ ಆಡಿಯೋ ಕ್ವಾಲಿಟಿ ಗೊತ್ತಿಲ್ಲ, ನೋಡೋಣ. ಸೊ ಇದು ಅಷ್ಟೇ, ಸ್ವಲ್ಪ ಮುಂದೆ ಮಾಡಿಡಬೇಕು ಗೋಪ್ರೋ, ಸೊ ದಟ್ ಇಟ್ ವಿಲ್ ಕಮ್ ಔಟ್ ಪ್ರಾಪರ್ಲಿ ಸ್ಟ್ರೈಟಾಗಿ. ನೋಡೋಣ. ಅಲ್ಲಿ ಒಂದು ಹೋಟೆಲ್ ಇದೆ ನೋಡಿ, ಅದೇ ಶ್ರೀಶೈಲಂ ಅಂತೇನೋ ಈ ಥರ, ಅದು ಕ್ಲೋಸ್ ಮಾಡಿ ಶಲ್ಗಿಂತ ಪಕ್ಕ ಮುಂಚೆ. ಹಾಂ, ಲೆಫ್ಟಲ್ಲಿ ಅಲ್ಲಿ ನಿಲ್ಸ್ಕೊಳ್ಳೋದಾ? ಏನಾರು ಸ್ವಲ್ಪ ಇಲ್ಲಿ ಫ್ಯೂಯಲ್ ಬೇರೆ ಖಾಲಿ ಆಗ್ತಾಯಿದೆ. ಇದು ಅಲ್ಲೇ ಶೆಲ್ಲಲ್ಲಿ ಹಾಕ್ಸ್ಬಿಡೋದ? ನನ್ ಬ್ರೋ ಹೊಡೋದಾ? ಹಾಂ, ನೈಟಾ? ಹೌದಾ? ಎಲ್ಲಿ ಬಾಯ್ಸ್ ಬಂದಿದ್ರಾ? ಹೇಳೋದಂದ್ರೆ ನಾನು ಹೈವೇಲ್ಲ ಇಲ್ಲೇ ಇದ್ದೆ ಬ್ರೋ. ನಾನು ಯಾರೂ ಇಲ್ಲ ಅಂತ ವಾಪಸ್ ಮನೆಗೆ ಹೋದೆ. ಕಾರಲ್ಲಿ ಹೋಗಿದ್ದೆ ಆಚೆ ಎಲ್ಲ. ಸೊ ಬಾಯ್ಸ್, ನಾನು ಗಾರ್ಡನ್ ಥ್ರಾಟರವರು ಒಂಥರ ಫಸ್ಟ್ ಟೈಮು ಈ ಥರ ರೈಡ್ ಅಂತಲೇ ಅನ್ಬೋದು, ಗಾಡೀಲಿ ಪಕ್ಕ. ಬಟ್ ಏನಂದರೆ ನಾವೊಂದು ಪ್ರೋಗ್ರಾಮ್ ಹೋಗ್ತಾಯಿದ್ದೀವಿ. KTM ಅವ್ರದ್ದು ನನ್ನ ಸ್ಟೋರೀಸ್ ಎಲ್ಲ ಹಾಕಿದ್ದೆ, ನೀವು ನೋಡಿರ್ತೀರ. ಆರೆಂಜ್ XP ಅದು 160 ಡ್ಯೂಕ್ದು ಪ್ರೋಗ್ರಾಮ್ ನಡೀತಾ ಇದೆ, ಪ್ರೋ XP ಅವ್ರದ್ದು. ಸೊ ಡ್ಯೂಕ್ನ ಟ್ರ್ಯಾಕಲ್ಲಿ ರೈಡ್ ಮಾಡೋದಕ್ಕೆ ಕೊಡ್ತಾ ಇದ್ದಾರಲ್ಲ, ಅದು ಈ ಕಡೆ ಹೊಸಕೋಟೆ ಹತ್ರ ನಡೀತಾ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗಿದ್ರು ಹೋಗ್ತೀವಲ್ಲ, ಯಾರು ಸಿಟಿ ಒಳಗಡೆಯಿಂದ ಹೋಗ್ತಾರೆ, ಒಂದು ರೈಡ್ ಥರ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಕಡೆ ಹಂಗೆ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಆಗಿ ಫೆರಲ್ ಥ್ರೂ ಒಂದು ರೈಡ್ ಮಾಡ್ದಂಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಮತ್ತು ರನ್ನಿಂಗೂ ಆಗಲಿ ಅಂತ. ಸೊ 300 ಕಿಲೋಮೀಟರ್ಸ್ ಮೇಲೆ ಓಡ್ತಾನೆ ಇಲ್ಲ ಯಾಕೋ. ಇವತ್ತು ಹಿಂಗಾರ ಮಾಡಿ 500 ಮೇಲೆ ಮಾಡೇ ವಾಪಸ್ ಹೋಗ್ಬೇಕಂತ ತಲೆಯಲ್ಲಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತು ಹೊಸ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, KYTದು, ಆಯಿತಾ? ಸೊ KYT ಹೆಲ್ಮೆಟ್ ಹಾಕಿ ಗೋಪ್ರೋ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. DJI ಯೂಸ್ ಮಾಡ್ತಾ ಇಲ್ಲ. ಸೊ ಗೋಪ್ರೋ ಅಲ್ಲಿ ಯಾವ ಥರ ಆಡಿಯೋ ಬರ್ತಿದೆ ನೋಡಬೇಕು. ನಿಮಗೆ ತುಂಬ ವಿಂಡ್ ನಾಯ್ಸು ಪಿಕ್ ಆಗ್ತಾ ಇದೆಯೋ ಮೈಕಲ್ಲಿ, ಇಲ್ಲ ಬೆಟರ್ ಇದೆಯೋ ಏನು ನನಗೂ ಗೊತ್ತಿಲ್ಲ, ನೋಡಬೇಕು. ಇವೆಲ್ಲ ಒಂಥರ ಎಕ್ಸ್ಪೆರಿಮೆಂಟ್ಗಳು. ಯಾವ ಸೆಟ್ ಆಗುತ್ತೆ. ಒಂದು ಹೆಲ್ಮೆಟಲ್ಲಿ ಒಂದು ಕಡೆ ವಿಂಡ್ ನಾಯ್ಸ್ ಜಾಸ್ತಿ ಇದ್ದರೆ ಆ ಮೈಕ್ರೋಫೋನ್ ಎಲ್ಲಿ ಕೂರಿಸಿರ್ತೀವಿ, ಆ ಪೊಸಿಷನ್ ಎಲ್ಲ ಸೆಟ್ ಆಗೋಲ್ಲ, ಎಲ್ಲ ನೋಡ್ಕೊಬೇಕು. ಸೊ ನೋಡೋಣ ಬನ್ನಿ. ನನ್ನ ಕಿವಿಗೆ ಫುಲ್ ವಿಂಡ್ ನಾಯ್ಸ್ ಬರ್ತಾಯಿದೆ ಈ ಹೆಲ್ಮೆಟಲ್ಲಿ. ಐ ಥಿಂಕ್ ಇದು ಟೂರಿಂಗಿಗೆ ಸೆಟ್ ಆಗೋಲ್ಲ, ಬಟ್ ನಾನು ಟೂರಿಂಗಿಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇನ್ನು ಪ್ರಾಪರ್ ಟ್ರ್ಯಾಕ್ ಯೂಸೇಜ್ ಇಟ್ಟಿನ ಟೂರಿಂಗ್ ಇಟ್ಕೊಳ್ಳೋದ ಅಂತ. ಬಟ್ ಹೆವಿ ವಿಂಡ್ ನಾಯ್ಸ್ ಬರ್ತಾಯಿದೆ. ಇಯರ್ ಪ್ಲಗ್ಸ್ ಯೂಸ್ ಮಾಡಲೇಬೇಕಿದ್ದಕ್ಕೆ. ಇಯರ್ ಪ್ಲಗ್ಸ್ ಇಲ್ಲ ಅಂದರೆ ಅದೇ ಇದು KYTಗೆ ಹೆಲ್ಮೆಟು ಯೂಸ್ ಮಾಡೋದಕ್ಕೆ ಕಷ್ಟನೇ. ಪ್ರಾಪರ್ಲಿ ಮಾಡಿಫೈಡ್ ಹೈಲಕ್ಸ್ ಈ ಥರ ಇರಬೇಕು. ನನಗೆ ಓವರ್ ಮಾಡಿಫಿಕೇಷನ್ಸ್ ಇರಬಾರ್ದು. ಈ ಥರ ಒಂದು ಮೀನಿಂಗ್ಫುಲ್ ಮಾಡಿಫಿಕೇಷನ್ಸ್ ನೋಡುವಾಗ ಗಾಡಿಗಳು ಚೆನ್ನಾಗಿ ಅನಿಸುತ್ತೆ. ಓವರ್ ಮಾಡಿಫೈಡ್ ಅಂದರೆ ಚಿಕ್ಕ ಪಕ್ಕಿದೆಲ್ಲ ಗಾಡಿಗಳು ನೇತಾಕ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಅದು ನೋಡುವಾಗ ಒಂದು ಕಲರ್ ಆಗಿರಬೇಕು, ಲುಕ್ ಇರಬೇಕು, ಒಂದು ಒಳ್ಳೆ ಸ್ಟ್ಯಾನ್ಸ್ ಇರಬೇಕು, ಇದು ಗುರು ಗಾಡಿ ಅಂತ. ಆವಾಗ ಸಖತ್ ಚೆನ್ನಾಗಿರುತ್ತೆ. ಸುಮ್ಮನೆ ಇರಬಾರದೆಲ್ಲ ಅಂತ ಅಗಲಾಕಿ ಜಾತ್ರೆ ಮಾಡಿಬಿಟ್ರೆ ಒಳ್ಳೆ ಜಿಂಗಲಾಲ ಗಾಡಿ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಯಾವುದೇ ಗಾಡಿಗಳಾದರೂ ಅಷ್ಟೇ, ಆಫ್ ರೋಡೇ ಇರ್ಬೋದು, ಯಾವುದೇ ಗಾಡಿಗಳೇ ಇದ್ದರೂ ಅಷ್ಟೇ, ಈವನ್ ಬೈಕ್ಸಲ್ಲಿ ಕೂಡ ಅಷ್ಟೇ.
ಗೋಲ್ಡನ್ ಟ್ರಾಕ್ಟರ್ಗೆ ಗ್ರೀನ್ ತೆಗೆಸ್ಬಿಟ್ಟು ಗ್ರೀನ್ ಜಾಗದಲ್ಲೆಲ್ಲ ಗೋಲ್ಡ್ ಮಾಡಿಸ್ಬಿಡಿ ಅಂತ ಹೇಳಬೇಕು. ಅವ್ರ ಹೆಸ್ರಿಗೂ ಗಾಡಿಗೂ ಸಿಂಕ್ ಆಗುತ್ತೆ ಅವಾಗ. ಆರಾಧ್ಯ ಗ್ರ್ಯಾಂಡ್ ಇಲ್ಲಿ ನಿಲ್ಲಿಸಿ ಲೈಟಾಗಿ ಒಂಚೂರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗಬೇಕು. ಸೊ ಫಸ್ಟು ಇಲ್ಲಿ ಶ್ರೀಶೈಲಂ ಅಂತೇನೋ ಇತ್ತು. ಐ ಥಿಂಕ್ ಅವ್ರಿಗೆ ವರ್ಕೌಟ್ ಆಗಿಲ್ಲ, ಲಾಸ್ ಆಗಿಬಿಟ್ಟಿದೆ. ಅವ್ರು ಕ್ಲೋಸ್ ಮಾಡಿ ಸ್ವಲ್ಪ ದಿನ ಕ್ಲೋಸ್ ಆಗಿತ್ತು. ಈಗ ಮತ್ತು ಇನ್ಯಾರೋ ಬೇರೆಯವ್ರು ತೊಗೊಂಡಿದ್ದಾರೆ. ಇದು ಏನು ಬೇಕು ಬೈಸ್ ಚೂಸ್ ಮಾಡ್ಕೊಂಬಿಡಿ. ಇದು ಮುಳಿಬಾಗದು ಓಪನ್ ದೋಸೆ. ಓ ಅದನ್ನ ಟ್ರೈ ಮಾಡೋದ. ಅವರೇಕಾಳು ದೋಸೆನೂ ಇದೆ ನೋಡಿ. ಇಡ್ಲಿ ತಿನ್ನೋದ ಅನ್ಕೊಂಬಂದೆ. ಇಲ್ಲಿ ಬಂದಮೇಲೆ ಇದನ್ನ ಟ್ರೈ ಮಾಡೋದ ಅನ್ನಿಸ್ತು. ಫುಲ್ ಟ್ಯಾಂಕ್ ಅನ್ಲಿಡೆಡು. ಫುಲ್ ಟ್ಯಾಂಕ್. ಫುಲ್ ಟ್ಯಾಂಕ್. ಹೊರಡೋಣ. ಇವಾಗ ಫಸ್ಟು ನಾವು ಸ್ಪೋರ್ಟ್ಸ್ ಶಿಪ್ ಎನೇಬಲ್ ಮಾಡ್ಕೊಬೇಕಂದ್ರೆ ಸ್ಪೋರ್ಟ್ಸ್ ಮೋಡ್ಗೆ ಹೋಗ್ಬೇಕು. ಸೊ ಸ್ಪೋರ್ಟ್ಸ್ ಮೋಡ್ಗೆ ಹೋಗೋಣ. ಮೆನುವಿಂದ ಆಚೆಗೆ ಬಂದಿಲ್ಲ. ಕರೆಕ್ಟ್ RPM ಹೋದರೆ ಸಕ್ಕತ್ತಾಗಿ ಶಿಫ್ಟ್ ಆಗುತ್ತೆ ಸ್ಪೋರ್ಟ್ಸ್ ಮೋಡಲ್ಲಿ. ಅಂದರೆ ನೀವು RPM ಕ್ಲೀನಾಗಿ ಚೆನ್ನಾಗಿ ಇಟ್ಟಿರಬೇಕು, ಆಗ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಅನ್ಬೋದು. ವಿಂಡ್ ನಾಯ್ಸ್ ಹೆಂಗಿದೆ ನೋಡಬೇಕು. ಒಳಗಂತೂ ಫುಲ್ಲು ಗಾಳಿ ಹೊಡಿತಿದೆ. ಈ ಸ್ಪೀಡ್ಗೆ ವಿಂಡ್ ನಾಯ್ಸ್ ಬರ್ತಾ ಇದೆ ಅಂದರೆ ಇದು ಇನ್ನೂ ಈ ಸ್ಪೀಡ್ಸಲ್ಲೆಲ್ಲ ಓಡಿಸಿದ್ರೆ ಏನೂ ಬರೋದಿಲ್ಲ ಆಡಿಯೋ ಅಂತ ಅರ್ಥ. ಸೊ ನೋಡೋಣ. ಹಲೋ 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 ಓಕೆ, ಮೆನ್ಯೂ ರೀಚ್ ಆದ್ವಿ ಅನಿಸುತ್ತೆ. ಇದೆ ವೆಲಾಸಿಟಿ. ಎಲ್ಲದಕ್ಕೂ ಇಂಟರ್ನ್ಯಾಷನಲ್ ಅಂತ ಆ್ಯಡ್ ಮಾಡಿಬಿಡ್ತಾರೆ. ಸೂಪರ್ ಬ್ರೋ. ಕಲ್ಲಿಡ್ಬೇಕಾ? ಎನ್ ಎಸ್ ಹಾಯ್ ಬ್ರೋ, ಆರಾಮಾ? ಅಷ್ಟೊತ್ತಾಯ್ತು ಸ್ಟಾರ್ಟ್ ಮಾಡಿ? ಹೌದಾ ಹೌದಾ. ಹಾಯ್ ಬ್ರೋ, ಹೌ ಆರ್ ಯು? ಆರಾಮಾ? ವಾಟ್ಸ್ ಅಪ್ ಬ್ರೋ? No, it is there. ಚೆನ್ನಾಗಿದೆಯಾ? ಎಸ್ ಬ್ರೋ, ಇಟ್ ವಾಸ್ ನೈಸ್. ಮಜಾ ಇದೆ. ಈ ಟ್ರ್ಯಾಕ್ ಕರೆಕ್ಟಾಗಿದೆ ಗಾಡಿ. ಈ ಸರಿ ಸ್ಪೀಡು ಗೀಡೆಲ್ಲ? ಹಾಂ ಬ್ರೋ, ಥರ್ಡ್ ಗೇರು ಫೋರ್ತ್ ಗೇರ್ಗೆ ಹೋಗ್ಬೋದು. ಇಲ್ಲಿ ಥರ್ಡ್ ಗೇರ್ ಟಾಪ್ ಹೊಡೆದು ಬಿಡುತ್ತೆ. ಮಜಾ ಇದೆ, ಕಾಂಪ್ಯಾಕ್ಟ್ ಆಗಿದೆ, ಮಜಾ ಸಿಗುತ್ತೆ ಹೊಡೀರಿ. ಗೊತ್ತಾಯಿತು ಬ್ರೋ. ಇದರಲ್ಲೊಂದು ಫೋಟೋ ಹೊಡೀರಿ, ಸ್ಟೋರಿ ಹಾಕ್ತೀನಿ. ಹಾಂ, ಸ್ಪೆಷಲಿ ಮಿಡಲ್ ಕ್ಲಾಸ್ ಕೆಟಗರಿ ಕಷ್ಟಪಟ್ಟು ಬಂದಿರೋರೆಲ್ಲ ಟ್ರ್ಯಾಕ್ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಮೋಸ್ಟ್ ಆಫ್ ದ ಪೀಪಲ್ KTM ಇಂದನೇ ಮಾಡಿರ್ತಾರೆ ಬ್ರೋ. ಕೊಡ್ತಾರಾ? ಸೊ ಅದೊಂದು ಇದು. ನಾವು ಅವಾಗ RC390 ಇದ್ದಾಗ ಒಂದಿನ ಟ್ರ್ಯಾಕ್ ಡ್ಯಾಮ್ ಮಾಡೋರು. ಹಿಂಗೆ ಸ್ಮಾಲ್ ಇಲ್ಲೆಲ್ಲ ಮಾಡಿದ್ರೆ ಸ್ಮಾಲ್ ಗೋಕಾರ್ಟ್ ಟ್ರ್ಯಾಕು, ಇಲ್ಲ ಚೆನ್ನೈಯಲ್ಲೆಲ್ಲ ಇರೋದು. 800-1000 ರೂಪೀಸ್ ಇರೋದು ಬ್ರೋ ಅಷ್ಟೇ ರಿಜಿಸ್ಟರ್ಗೆ. ಫುಲ್ ಡೇ ಈ ಥರ ಅಲ್ಲ, ಫುಲ್ ಡೇ ಟ್ರ್ಯಾಕ್ ಡೇ ಇರೋದು, ಸೆಷನ್ ವೈಸು. ಚೆನ್ನಾಗಿ ಒಂದು ಎಕ್ಸ್ಪೀರಿಯೆನ್ಸು ಆ ಒಂದಿನಕ್ಕೆ ಚೆನ್ನಾಗಿರೋದು. ಯಾ ಬ್ರೋ, ಅಭಿಷೇಕ್ ವಾಸ್ ಸೇಯಿಂಗ್ no, I have gone but I have not ridden there. I mean I went to some other event but we'll plan bro.
ಆ್ಯಕ್ಚುಲಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ ಓಡಿಸೋಕ್ಕೆ. ಸ್ಪೆಷಲಿ ಈ ಥರ ಟ್ರ್ಯಾಕ್ಸಲ್ಲಿ ಓಡಿಸ್ತೀರ ಅಂದರೆ ನಿಮಗೆ ಪವರ್ ಡೆಲಿವರಿ ಇರ್ಬೋದು, ಪ್ರತಿಯೊಂದೂ ಇನ್ನೂ ನಿಮಗೆ ಈಸಿ ಆಗುತ್ತೆ. ಕಲಿಬೇಕು ಅಂತಿದ್ರೆ ಈ ಥರ ಸಿಟಿಯಲ್ಲಿ ಇದು ಶಾರ್ಟ್ ಟ್ರ್ಯಾಕ್ಸ್ಗೆಲ್ಲ ಹೋಗಿ ಗಾಡಿ ತುಂಬ ಚೆನ್ನಾಗಿದೆ ಅಂತಲೇ ಅನ್ಬೋದು. ಸೂಪರ್ ಗುರು, ಒಳ್ಳೆ ಮಜಾ ಬಂತು, ಸಖತ್ತಾಗಿತ್ತು. ಚೆನ್ನಾಗಿತ್ತಾ? ನಾನು ಇನ್ನು ಆ್ಯಕ್ಚುಲಿ ರೈಡಿಂಗ್ ಸೂಟ್ ಇದ್ದಿದ್ರೆ ಚೆನ್ನಾಗಿರೋದು. ಬ್ರೋ ಬೇಕಾ ಇನ್ಸ್ಟಾ 360? ಆನ್ ಇಟ್ಟಿಲ್ಲ, ಇಟ್ಕೊಳ್ಳಿ. ಸ್ಟಾರ್ಟರ್ಸ್ಗೆ ನಿಜ ಇಡ್ತೀನಿ, ಈ ಥರ ಟ್ರ್ಯಾಕ್ ಸ್ಮಾಲ್ ಟ್ರ್ಯಾಕ್ಸಲ್ಲಿ ಓಡ್ಸೋಕ್ಕೆ ಫಸ್ಟು ನಿಮಗೆ ಕಾಂಫರ್ಟಬಲ್ ಆಗಿದೆ. ಇನ್ನೊಂದೇನಂತ ಅದೇ ಹೇಳಿದ್ದು, ಕಂಫರ್ಟಬಲ್ ಆಗಿದೆ, ವೆಯ್ಟ್ ಇರೋಲ್ಲ, ಈಸಿಯಾಗಿ ಕ್ಲಿಕ್ ಮಾಡ್ಬೋದು. ಪವರ್ ಅಷ್ಟೇ ಈ ಥರ ಜಾಗಕ್ಕೆ ಕರೆಕ್ಟಾಗಿದೆ ಅಂತಲೇ ಅನ್ಬೋದು. ಸೊ ಸೂಪರ್. ಇದು ನೋಡಿ 390 ಸೈಕು, ಸೂಪರ್. ಬನ್ನಿ ಅಪ್ಪನ್. ಸೊ NS ಸಖತ್ತಾಗಿದೆ, NS 400Z. ಏನು ಧೂಳು, ಹೆವಿ ಧೂಳಿದೆ. ಟೈಮ್ ಎಷ್ಟಾಗಿದೆ? ಟೈಮೇ ನೋಡಿಲ್ಲ ಇವತ್ತು, 12:30. 3000 ಓಡಿದೆ. ಏನಾರು ಮಾಡಿಸಿದ್ದೀರಾ ಮಾಡಿಫಿಕೇಷನು? ಸ್ಟಾಕು ಸೂಪರ್. ಡನ್ ಬ್ರೋ, ಹ್ಯಾಪಿ ರೈಡಿಂಗ್, ಸಿಗೋಣ. NSನು ಓಡಿಸ್ಬೋದು ಬ್ರೋ ಟ್ರ್ಯಾಕಲ್ಲಿ ಈ ಥರ. ಸ್ನೇಹಿತರೆ ಸಖತ್ತಾಗಿತ್ತು ಅಂತ ಅಂದ್ಕೊಡಿ, ಒಂಥರ ಟ್ರ್ಯಾಕ್ ರೈಡಿಂಗು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ RC ಲಾಂಚ್ ಮಾಡಿದ್ರು, ಏನೋ ನಾನು ಇದರಲ್ಲಿ ಕವರ್ ಮಾಡಲಿಲ್ಲ. POV ಶಾರ್ಟ್ಸು ಸಖತ್ತಾಗಿದೆ, ತಗೊಂಬಿಡಿ ಬ್ರೋ. ಇದು RC ನೋಡಿ, TRL ಇಂಡಿಕೇಟರ್ಸ್, ಇಟ್ಸ್ ಗುಡ್. ಇಟ್ಸ್ ಗುಡ್. ನಾನು ಆ್ಯಕ್ಚುಲಿ ಇದು ಲಾಂಚ್ ಮಾಡಿದಾಗ ಫಸ್ಟ್ ಪುಣೆಯಲ್ಲಿ ಓಡಿಸಿದ್ದೆ. ಅಲ್ಲಿ ಟ್ರ್ಯಾಕು ಯಾವುದದು, ಚಕ್ಕನ್ ಪ್ಲ್ಯಾಂಟು ಬಜಾಜ್ದು. ಅಲ್ಲಿ ಚೆನ್ನಾಗಿ ಅನ್ನಿಸ್ತು. ಈವನ್ ಈ ಥರ ಹೋಗಿ ಓಡಿಸ್ಬೇಕಂದ್ರೆ ಸ್ಟಾರ್ಟಿಂಗ್ ಯಾರು ಸುಮ್ಮನೆ ಈಗ ರೋಡ್ ಯೂಸೇಜ್ಗೂ ತೊಗೊತಾರೆ, ಟ್ರ್ಯಾಕ್ಗೂ ಹೋಗಿ ಓಡಿಸ್ಬೇಕಂದ್ರೆ ಇದು ಆ್ಯಕ್ಚುಲಿ ಚೆನ್ನಾಗಿದೆ. 370 ಆಗಿದೆ, ಇವಾಗ ಇನ್ನೊಂದು 100 ಮೇಲೆ ಓಡಿಸ್ಬೇಕು. ಓಕೆ ಹಾಂ, ನೀವು ಬರ್ತೀರಲ್ಲ ಅದಿ ತನಕ? ಇಲ್ಲ ಹಿಂಗೆ ಹೋಗ್ತೀರಾ? ಸರಿ ಸರಿ, ಸಿಗೋಣ. ಓಕೆ, ಸಿ ಯು, ಬಾಯ್. ಥ್ಯಾಂಕ್ ಯು ಬಾಯ್ ಬಾಯ್. ಚೆನ್ನಾಗಿತ್ತು. ಸೊ ಇದು KTM ಇಂದ ಮಾಡಿದ ಇವೆಂಟು. ಇವರು ಮ್ಯಾಡ್ ರೇಸಿಂಗ್ ಇದೆಯಲ್ಲ, ಮ್ಯಾಡ್ ರ್ಯಾಬಿಟ್ ರೇಸಿಂಗು, ಅವರು ಬೇಸಿಕಲಿ ಸೊ ಈ ಥರ ಇವೆಂಟ್ ಆದಾಗ KTM ಯಾವುದಾದ್ರೂ ಒಂದು ಮಧ್ಯ ಬೇರೆ ಅಕಾಡೆಮಿಗೆ ಟ್ರೈನರ್ಸ್ ಗ್ರೂಪಿಗೆ ಕೊಡ್ತಾರೆ. ಅವರು ಇಲ್ಲಿ ಬಂದು ನಿಮಗೆ ಟ್ರೈನ್ ಮಾಡ್ತಾರೆ. ಸೊ ಆ ಲೆಕ್ಕಕ್ಕೆ ಚೆನ್ನಾಗಿದೆ, ಲೈಕ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಅನ್ಬೋದು. ನೀವು ಒಂದು ಸಲ ಮಾಡಬೇಕು, ಹಿಂಗೆ ಚಾನ್ಸ್ ಸಿಕ್ಕಿದ್ರೆ. ಏನಾರು ಇವೆಂಟ್ಗಳು ನಡೀತಾ ಇರ್ತವೆ ಯೂಶ್ವಲಿ ವೀಕೆಂಡು, ಅವಾಗ ಇವಾಗ ಎಲ್ಲ. ಸೊ ಏನಂದರೆ ನಿಮ್ಗೇನಾದರೂ ಒಂಥರ ಈ ಥರ ಆಪರ್ಚುನಿಟಿ ಇದೆ ಅಂತಂದರೆ ಅವಾಗ ಹೋಗ್ಬಿಟ್ಟು ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ಪೆಷಲಿ ಇದೆಲ್ಲ ನೋಡಿ, ರಿಜಿಸ್ಟ್ರೇಷನ್ ಚಾರ್ಜಸ್ ಏನೂ ಇಲ್ಲ.
ಕೆಲವ್ದು ಇರುತ್ತೆ ಮಿನಿಮಲ್ ಇರುತ್ತೆ, ಕೆಲವ್ದು ಇರೋದೇ ಇಲ್ಲ. ಆ ಥರ ಯಾವುದು ಅಫೋರ್ಡಬಲ್ ಇರುತ್ತೆ, ಕಮ್ಮಿ ಇರೋದು ಇಲ್ಲ ಈ ಥರ ಫ್ರೀ ಇರೋದು, ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂಥರ. ಪುಟಿಂಗ್ ಅವರ್ ಸಂಡೇ ಆರ್ ಸ್ಯಾಟರ್ಡೇ ಟು ಯೂಸ್ ಅಂತ. ಹಂಗೆ 370 ಆಗಿದೆ. ರನ್ನಿಂಗ್ ಮಾಡೇ ನಾನು ಮನೆಗೆ ಹೋಗೋದು. ಬ್ರೋ ನೀವು ಈ ರೋಡಲ್ಲೇ ಬರ್ತೀರಾ ಅಲ್ವಾ? ಸ್ಟ್ರೈಟ್ ಔಟ್ ಹೋಗ್ತೀರಾ? ಓಕೆ ಓಕೆ ಸರಿ. ಹಾಂ ನಂಗೆ ಗೊತ್ತು ಬ್ರೋ. ಹಾಂ ಇದು ಇಲ್ಲಿಂದ ಗೊತ್ತು, ತೊಂದರೆ ಇದೆ, ಏನು ತೊಂದರೆ. ಸರಿ ಬ್ರೋ, ನೈಸ್ ಮೀಟಿಂಗ್ ಯು, ಸಿಗೋಣ ಸರಿನಾ? ಹ್ಞೂ ಬ್ರೋ ಡನ್. ಒಂದು ಬೆಳಗ್ಗೆ ರೈಡ್ ಮಾಡೋದಾ? ಸರಿನಾ? ಟೇಕ್ ಕೇರ್ ಬ್ರೋ, ಬಾಯ್. ಹಾಂ ಹಂಗೆ ಮಾಡೋಣ. ಹಾಂ ಓಕೆ ಬ್ರೋ, ಬಾಯ್ ಬಾಯ್. ಹಾಂ ಸೊ ಗೋಲ್ಡನ್ ಬ್ರೋ ಇಲ್ಲಿಂದ ಮೆಕೋ ಕಾರ್ಟೋಪಿಯಾಗಿ ಹೋಗ್ತಾ ಇದ್ದಾರೆ. ಸೊ ನಾವು ಅದೇ ರನ್ನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ರೂಟ್ ಚೇಂಜ್ ಮಾಡ್ತೀವಿ. ಅವ್ರು ಬೇರೆ ರೂಟಲ್ಲಿ ಹೋಗ್ತಾರೆ, ನಾನು ಬೇರೆ ರೂಟಲ್ಲಿ ಹೋಗ್ತೀನಿ.